ಈಗ ನೀವು ಪ್ರಬಲ ಆಕಾಂಕ್ಷಿ ಸರ್. ನೋಡಿ, ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಗಾಂಧೀಜಿಯವರು ಬರೋದು ಲೇಟ್ ಆಗಿದ್ದರಿಂದ ಸ್ವಲ್ಪ ಡಿಲೇ ಆಗಿದೆ. ಬಹುಶಃ ಅವ್ರು ಬಂದ ಮೇಲೆ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ವರಿಷ್ಠರು ಹೋಗಿ ಭೇಟಿ, ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಹೋಗಿ ಬಂದಿದ್ದಾರೆ. ನನಗನ್ನಿಸ್ತದೆ ಬಹುಶಃ ಈಗ ಹೈಕಮಾಂಡ್ ಸೂಚನೆ ಮಾಡಿದರೆ ಯಾವ ಬೇಕಾದ್ರೂ ಇವತ್ತು ನಾಳೆನೂ ಮಾಡ್ಬೋದು, ಇಲ್ಲ ಅಂತಿಲ್ಲ. ಅವರು ಏನಂತ ತೀರ್ಮಾನ ನಿರ್ಧಾರ ಮಾಡೋದು ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಬಹುಶಃ ಅದು ಆಗ್ಬೋದು. ಸರ್, ತಾವು ದೆಹಲಿಗೆ ಏನಾದ್ರು ಹೋಗ್ತೀರಾ ಸರ್? ಮತ್ತೆ ಕೊಡ್ತಾರೆ ಅನ್ನುವಂಥ ಅಸಮಾನ ಅದು ನನಗೆ ಗೊತ್ತಿಲ್ಲ. ನೋಡಿ, ಅದು ನಾವು ತೀರ್ಮಾನ ಮಾಡೋಕ್ಕೆ ಬರಲ್ಲ. ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಒಂದಿಷ್ಟು ಜನ ಹೊಸಬ್ರಿಗೆ ಕೊಡಬೇಕು ಅನ್ನೋದು ಹೇಳಿದಾರಂತೆ, ಒಂದಿಷ್ಟು ಜನ ಹಳಬರನ್ನು ತಗೊಳ್ಬೇಕಂತ ಹೇಳಿದ್ದಾರಂತೆ. ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ಪೇಪರೆಲ್ಲ ಬಂದಿದ್ದು ನೋಡಿದ್ದೇನೆ. ನೋಡಿ, ಆ ಥರ ಸೂತ್ರ ಏನು ನಮಗೇನು ಬಂದಂಗಿಲ್ಲ. ಆ ಥರ ಏನು ಬಂದಿಲ್ಲ. 2-3 ಬಾರಿ ಗೆದ್ದವರು, 4-5 ಬಾರಿ ಗೆದ್ದವರು ಯಾರಿಗೂ ಬೇಕಲ್ಲ, ಯಾರಿಗಂತ ಅವ್ರು ನಿರ್ಧಾರ ಮಾಡ್ತಾರೆ. 2 ಬಾರಿ ಗೆದ್ದಂಥವ್ರು, 3 ಬಾರಿ ಗೆದ್ದಂಥವ್ರು, 4ನೇ ಬಾರಿ ಗೆದ್ದಂಥವರಿಗೆ ನಿರ್ಣಯ ಮಾಡುವಂಥದ್ದು ಅಲ್ಲಿ ಮಾಡ್ತಾರೆ. ಮತ್ತು ಜಾತಿವಾರು, ಜಿಲ್ಲಾವಾರು ಇವೆಲ್ಲ ಸಹಜವಾಗಿ ನಡೀತದಲ್ಲ, ಹಾಗಾಗಿ ನಡೀತದೆ. ಆಮೇಲೆ MLC ಅವರು ಸಹ ಕೇಳ್ತಾ ಇದ್ದಾರೆ, ಅವರು ಸಹ ಭಾಳ ಜನ ಹೋಗಿ ಬಿಟ್ಟಿದ್ದಾರೆ. ಇವೆಲ್ಲ ಸಹಜಕ್ಕೆ ಹಕ್ಕಿದೆ. ಹಕ್ಕು ಮಂಡನೆ ಮಾಡೋಕ್ಕೆ ಏನು ತಪ್ಪಿಲ್ಲ. ಯಾರು ಬೇಕಾದರೂ ಹೋಗ್ಬೋದು, ಕೇಳೋಕ್ಕೆ ಅವಕಾಶ ಇದೆ ಅವರಿಗೆ. ಯಾಕಂದರೆ ಹಿಂದೆ ಬೋಸರಾಜ್ ಅವರಿಗೆ ಕೊಟ್ಟಿದ್ರು, ಅದರಿಂದ ಇದು ಕೇಳ್ಬೋದು ಅಂತ ನನಗೆ ಅನಿಸ್ತದೆ. ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಆದರೆ ಮಂತ್ರಿ ಸ್ಥಾನಕ್ಕಾಗಿ ನಾನು ಹೋಗ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ಹುಟ್ಟುಹಬ್ಬ ನಾಳೆ ಇದೆ, ಅದಕ್ಕೆ ಹೋಗ್ಬೇಕಂತ ಇದೇನೇ ನೀವು ತೀರ್ಮಾನ ಆಗಿಲ್ಲ. ಸಂಜೆ ತೀರ್ಮಾನ ಮಾಡಿ ಹೋಗ್ಬೇಕೋ ಬೇಡ ನಿರ್ಧಾರ ಮಾಡ್ತೀವಿ.